ಹಾಯ್ ಹಲೋ ಸ್ಪರ್ಧಾ ಮಿತ್ರರು ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ RRB ಗ್ರೂಪ್ ಡಿ 2025 32,000 ಚಿಲ್ಲರೆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಅರ್ಜಿಯನ್ನು ಸಲ್ಲಿಸಲು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಸಾಮಾನ್ಯ ಮಾಹಿತಿಯನ್ನು ಏನೇನು ಬೇಕಾಗಿರುತ್ತದಪ್ಪ ಅಂತಂದರೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರು ಹಾಗೂ ನಿಮ್ಮ ತಂದೆಯ ಹೆಸರು, ನಿಮ್ಮ ತಾಯಿಯ ಹೆಸರು ಮತ್ತು ಮೊಬೈಲ್ ನಂಬರ್, ಜಿಮೇಲ್ ID, ಆಧಾರ್ ಕಾರ್ಡ್ಗೆ ಇರತಕ್ಕಂಥ ಮೊಬೈಲ್ ನಂಬರ್, SSLC ಮಾರ್ಕ್ಸ್ ಕಾರ್ಡ್ನಲ್ಲಿಂತೆ ನಿಮ್ಮ ಹೆಸರು ಬೇಕಾಗಿರುತ್ತೆ, ಮೇಜರ್ ಮಾಹಿತಿ ಬೇಕಾಗಿರುತ್ತೆ. ಆಮೇಲೆ ಮೊಬೈಲ್ ನಂಬರ್, ಜಿಮೇಲ್ ID, ಆಮೇಲೆ ಆಧಾರ್ OTP ಬೇಕಾಗಿರುತ್ತೆ. ಆಧಾರ್ ನಂಬರ್ ಜೊತೆಗೆ ಆಧಾರ್ OTP. ಇದು ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಬೇಕಾಗಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ಇದಾದ ನಂತರ ಸ್ನೇಹಿತರೆ, ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರ ಮುಂದಿನ ಹಂತದಲ್ಲಿ ಯಾವೆಲ್ಲ ದಾಖಲಾತಿಗಳು ಬೇಕಾಗ್ತವಪ್ಪ ಅಂತಂದರೆ, ನಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್. ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಂಗ್ಲೀಷಲ್ಲೇ ಇರಬೇಕು ಸ್ನೇಹಿತರೆ. ಕನ್ನಡದಲ್ಲಿ ಇದ್ದರೂ ಕೂಡ ನಡೆಯುತ್ತೆ, ಆದರೆ ಇಂಗ್ಲೀಷ್ನಲ್ಲಿದ್ದರೆ ತುಂಬ ಒಳ್ಳೆಯದು. ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿನ ಹೆಸರು ಮತ್ತು ಆಧಾರ್ ಕಾರ್ಡಿನ ಹೆಸರು, 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇರತಕ್ಕಂಥ ಹೆಸರು ಎಲ್ಲವೂ ಕೂಡ ಸೇಮ್ ಆಗಿರಬೇಕು ಸ್ನೇಹಿತರೆ. ಸ್ಟೇಟ್ ಗೌರ್ಮೆಂಟ್ದು ನಡೆಯುತ್ತೆ, ಆದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಈ ಒಂದು ಮಿಸ್ಟೇಕ್ ನಡೆಯೋದಿಲ್ಲ ಸ್ನೇಹಿತರೆ. ಇದು ನಿಮ್ಮ ತಲೆಯಲ್ಲಿರಲಿ. ಮತ್ತು ಯಾರಾದರೂ ಫಿಸಿಕಲಿ ಡಿಸೇಬಲ್ಡ್ ಪೀಪಲ್ ಇದ್ದರಪ್ಪ ಅಂತಂದರೆ ಅವರಿಗೆ UD ID ಕಾರ್ಡ್ ಕೇಳುತ್ತೆ. ಆ ಒಂದು UD ID ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಎಕ್ಸ್ ಆರ್ಮಿ ಯಾರಿರ್ತಾರೋ ಅವರ ಒಂದು ID ಕಾರ್ಡ್ ನಂಬರ್ ಇರಬೇಕು. ಇನ್ನು ಅತಿ ಮುಖ್ಯವಾಗಿ ಫೋಟೋ ಸಿಗ್ನೇಚರ್. ಈ ಒಂದು ಫೋಟೋ ಇತ್ತೀಚೆಗೆ 2 ತಿಂಗಳ ಒಳಗಡೆ ಇರಬೇಕು ಸ್ನೇಹಿತರೆ. 2 ತಿಂಗಳ ಒಳಗಡೆ ತೆಗೆಸ್ಕೊಂಡಿರಬೇಕು. ಆ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಯಾವ ಕಲರ್ ಇರಬೇಕು. ಕಲರ್ ಫೋಟೋ ನಡೆಯೋದಿಲ್ಲ, ಕಲರ್ ಫೋಟೋ ಇರಬೇಕು. ಬಟ್ ಬ್ಯಾಕ್ಗ್ರೌಂಡ್ ಕಲರ್ ಯಾವುದು ಇರಬೇಕಪ್ಪ ಅಂತಂದರೆ ವೈಟ್ ಇರಬೇಕು ಸ್ನೇಹಿತರೆ. ವೈಟ್ ಬ್ಯಾಕ್ಗ್ರೌಂಡ್ ಅಲೋಡ್ ಅದೇ. ಆಮೇಲೆ ಸಿಗ್ನೇಚರ್ ಕೂಡ ಅಷ್ಟೇ ವೈಟ್ ಪೇಪರಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಬ್ಲೂ ಆರ್ ಬ್ಲ್ಯಾಕ್ ಇಂಕಿಂದ ಸಹಿ ಮಾಡಿರಬೇಕು ಸ್ನೇಹಿತರೆ. ಇನ್ನು ಮಾರ್ಕ್ಸ್ ಕಾರ್ಡ್ಸ್ ಯಾವೆಲ್ಲ ಹುದ್ದೆಗಳು ITI ಇದ್ದರೆ ITI ಮಾರ್ಕ್ಸ್ ಕಾರ್ಡ್, SSLC ಇದ್ದರೆ SSLC ಕ್ವಾಲಿಫಿಕೇಷನ್ ಮೇಲೆ ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಪ್ಪ ಅಂತಂದರೆ SSLC ಮಾರ್ಕ್ಸ್ ಕಾರ್ಡ್. ಇನ್ನು ಯಾವೆಲ್ಲ ದಾಖಲಾತಿಗಳು ಅಪ್ಲೋಡ್ ಮಾಡೋದಿರುತ್ತೆ ಈ ಒಂದು ಅಪ್ಲಿಕೇಶನ್ ಹಾಕುವಾಗ, ಅದೊಂದು ವಿಡಿಯೋ ಕೂಡ ಮಾಡ್ತೀನಿ ಸ್ನೇಹಿತರೆ. ಅಪ್ಲೋಡ್ ಯಾವುದಪ್ಪ ಅಂತಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು SSLC ಮಾರ್ಕ್ಸ್ ಕಾರ್ಡ್ ಮತ್ತು ಫೋಟೋ ಸಿಗ್ನೇಚರ್ ಇವುಗಳನ್ನು ಅಪ್ಲೋಡ್ ಮಾಡೋದಿರುತ್ತೆ. ಇವುಗಳನ್ನು ಬಿಟ್ಟರೆ ಬೇರೆ ಯಾವತ್ತೂ ದಾಖಲಾತಿಗಳನ್ನು ಅಪ್ಲೋಡ್ ಕೇಳೋದಿಲ್ಲ. ಮತ್ತು ನೀವು ಹುದ್ದೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳುವಾಗ ಸರಿಯಾಗಿರ್ತಕ್ಕಂಥ ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಪ್ರಿಫರೆನ್ಸ್ ಕೊಡಬೇಕು ಸ್ನೇಹಿತರಲ್ಲಿ. ಪ್ರಿಫರೆನ್ಸ್ ಯಾವುದು ಅಂತೇಳಿ ನೀವು ಅದಕ್ಕಾಗಿ ಸಪ್ರೇಟ್ ವಿಡಿಯೋಗಳು ಜಾಸ್ತಿ ಜನ ಬಿಟ್ಟಿದ್ದಾರೆ. ಆ ವಿಡಿಯೋಗಳನ್ನು ನೋಡಿ ಯಾವ ಒಂದು ಪ್ರಿಫರೆನ್ಸ್ ನಮಗೆ ಅನುಕೂಲವಾಗುತ್ತೆ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಪ್ರಿಫರೆನ್ಸನ್ನು ಕೊಡಿ. ಆಮೇಲೆ ಒಂದು ಸಾರಿ ಅಪ್ಲಿಕೇಶನ್ ಬಿತ್ತಂದರೆ ಚೇಂಜ್ ಮಾಡಲು ಸಾಧ್ಯವೇ ಇಲ್ಲ. ಆದ್ದರಿಂದ ಸರಿಯಾದ ವಿಧಾನವನ್ನು ಅನುಸರಿಸಿ ಈ ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ.
ಮತ್ತು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಸ್ನೇಹಿತರೆ ನಿಮ್ಮ ಹತ್ರ ATM ಆರ್ ಫೋನ್ಪೇ ಇವೆರಡು ನಿಮಗೆ ಪೇಮೆಂಟ್ ಮಾಡಲು ಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಸಾಕಷ್ಟು ಜನ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಡಾಕ್ಯುಮೆಂಟ್ಸ್ಗಳೆಲ್ಲ ಇಂಗ್ಲೀಷ್ನಲ್ಲೇ ಇರಬೇಕು ಅಂತೇಳಿ ವಿಚಾರ ಮಾಡ್ತಾರೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದು ಬಿಟ್ಟು ಎಲ್ಲ ದಾಖಲಾತಿಗಳು ಹೇಗಿದ್ದವೋ ಹಾಗಿದ್ದರೆ ನಡೆಯುತ್ತೆ ಸ್ನೇಹಿತರೆ, ಕನ್ನಡದಲ್ಲಿ ನಡೆಯುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ಇದ್ರೂ ಕೂಡ ನಡೆಯುತ್ತೆ, ಕನ್ನಡದಲ್ಲಿ ಇದ್ರೂ ಕೂಡ ನಡೆಯುತ್ತೆ. ಆದರೆ ಆರ್ ಡಿ ನಂಬರ್ ವ್ಯಾಲಿಡಿಟಿ ಇರಬೇಕು ಸ್ನೇಹಿತರೆ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ RRBಗೆ ಯಾವೆಲ್ಲ ದಾಖಲಾತಿ ಬೇಕು ಗ್ರೂಪ್ ಡಿಗೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ನಮಸ್ಕಾರ.